ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಏನು ಮಾಡ್ತಾವ್ರೆ ಯಾಕೆ ಕೇಳ್ತಾ ಇಲ್ಲ? 3 ತಿಂಗಳಿಂದ ದೇವಸ್ಥಾನ ಬಾಗಿಲಾಕವ್ರೆ. ಕೇಳಿದ್ರೆ ಪೂಜಾರಿಗೆ ದುಡ್ಡು ಕೊಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತಾರೆ. ಮತ್ತೆ ಏನಕ್ಕೆ ಬೇಕು ನಿಮಗೆ ಟ್ರಸ್ಟು? ನಿಮ್ಮ ಕೆಲ ಟ್ರಸ್ಟ್ಗೆ ದುಡ್ಡು ಕೊಡೋಕ್ಕಾಗಲಿಲ್ಲ, ನಿಮ್ಮ ಕೆಲ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ಬಿಟ್ಟು ಕೊಟ್ಬಿಡಿ. ಯಾರೋ ದಾನಿಗಳು ಮಾಡ್ಕೋತಾರೆ. 15 ಕೋಟಿ ಅಂತ ವೆಚ್ಚ ಅಂತ ಹಾಕೋರೆ. ಇವಾಗ ನಿಮ್ಮಲ್ಲಿ ಟ್ರಸ್ಟ್ ನಾನು ಕೇಳಿದೆ 15 ಕೋಟಿ ಅಂತ ನೀವು ಹಾಕಿದ್ರಲ್ಲ, ಅದು ಬಹಿರಂಗವಾಗಿ ನೀವು ಏನು ಮಾಡಿದ್ರೆ ಒಂದು ಫ್ಲೆಕ್ಸ್ ಹಾಕಿದ್ರ. 15 ಕೋಟಿ ವೆಚ್ಚದಲ್ಲಿ ದೇವಸ್ಥಾನ ನಿರ್ಮಾಣವಾಗಲ್ಲ ಇದೆ ಅಂತ ಒಂದು ಫ್ಲೆಕ್ಸ್ ಹಾಕಿದ್ರ. ನಾನು ಕೇಳಿದೆ ಮುಜರಾಲಿ ಎಷ್ಟು ಕೊಡ್ತಾವ್ರೆ, ಮುಜರಾಯಿಂದ ಎಷ್ಟು ಕೊಡ್ತಾರೆ ಅಂದರೆ 50 ಲಕ್ಷ ರೂಪಾಯಿ ಕೊಡ್ತಾರೆ ಅಂದರು. ನಿಮ್ಮ ಕಮಿಟಿಯಿಂದ ದುಡ್ಡು ಎಷ್ಟಿದೆ ಅಂದರೆ 50 ಲಕ್ಷ ರೂಪಾಯಿ ಅಂದರೆ ಇನ್ನು 14 ಕೋಟಿ ಯಾರು ಕೊಡ್ತಾರೆ? 4 ವರ್ಷ ಆದರೂ ಕೂಡ ದೇವಸ್ಥಾನ ಕಂಪ್ಲೀಟ್ ಮಾಡಲಿಲ್ಲ ನೀವು ಅಂದರೆ ಇನ್ನು 14 ಕೋಟಿ ನೀವು ತಗೊಂಡು ಇನ್ನು ಯಾವಾಗ ದೇವಸ್ಥಾನ ನೀವು ಜೀರ್ಣೋದ್ಧಾರ ಮಾಡ್ತೀರಾ? ದಯಮಾಡಿ ನಿಮ್ಮ ಕೈಲಾದರೆ ಮಾಡಿ, ಆಗಲಿಲ್ಲ ಅಂದರೆ ದಯವಿಟ್ಟು ನೀವು ಕಮಿಟಿಯವ್ರು ಏನಿದ್ರೆ ದಯವಿಟ್ಟು ಈಚೆ ಬಂದುಬಿಡಿ. ಯಾರು ದಾನಿಗಳು ಇರ್ತಾರೋ ಇಲ್ಲ ಯಾರು ಒಬ್ರು ವಹಿಸ್ಕೊಂಡು ಮಾಡ್ತಾರೋ ಇಲ್ಲಾಂದರೆ ಗೌರ್ಮೆಂಟವ್ರು ವಹಿಸ್ಕೊಂಡು ಮಾಡ್ತಾರೋ. ನಮಗೆ ಸದ್ಯಕ್ಕೆ ಏನು ಬೇಕು ಅಂದರೆ ಇವಾಗ ನಾನು ವರ್ಷನೂ ಶಿವರಾತ್ರಿ ಹಬ್ಬ ಅದ್ದೂರಿಯಾಗಿ ಮಾಡ್ಕೊಬತ್ತಾ ಇದೆ. ಈ ವರ್ಷ ನಾನು ಮಾಡೋಕ್ಕೆ ಯಾಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ನನಗೆ ಆನೆ ಅಂಬಾರಿ ಮಾಡೋಕ್ಕೆ ಭಾಳ ಖುಷಿಯಿಂದ ಮಾಡ್ತಾಯಿದ್ದೆ. ಇದು ರಾಮನಗರ 2 ಆನೆ ಬರ್ತದೆ ಅಂತ ಹೇಳಿದ್ರೆ ಎಲ್ಲರಿಗೂ ಖುಷಿನೇ. ಅದು ಮಿನಿ ದಸರಾ ಅಂತೇಳಿ ಮಾಧ್ಯಮದವರೆಲ್ಲ ನನಗೆ ಪಬ್ಲಿಸಿಟಿ ಕೊಟ್ಟರು. ನನಗೆ ಭಾಳ ಖುಷಿ ಆಯಿತು. ಒಂದು ರಾಮನಗರದಲ್ಲಿ 2 ಆನೆ ಬರ್ತದೆ ಅಂತ ಹೇಳಿದ್ರೆ ಅದಕ್ಕೆ ಕೆಲವು ರೂಲ್ಸ್ಗಳವೆ. ಆ ರೂಲ್ಸ್ಗಳೆಲ್ಲ ನಾವೆಲ್ಲ ರೆಡಿ ಮಾಡ್ಕೊಂಡು ನಾವು ಆನೆ ಅಂಬಾರಿ ಮಾಡ್ತಾಯಿದ್ವಿ ಅಂತ ಹೇಳಿದ್ರೆ ನಮಗೆ ಎಷ್ಟು ರಿಸ್ಕ್ ಇರ್ತದೆ. ಶಿವರಾತ್ರಿ ಹಬ್ಬ ಅಂತ ಹೇಳಿದ್ರೆ ನಮ್ಮ ಮನೆಗೆ ನಾವು ಮಾಡ್ತಾಯಿಲ್ಲ. ಇಡೀ ರಾಮನಗರದ ಜನ ನೋಡಿ ಖುಷಿ ಪಡಲಿ, ಆನಂದಿಸಲಿ, ಎಲ್ಲರಿಗೂ ದೇವರ ಆಶೀರ್ವಾದ ಸಿಗಲಿ ಅಂತ ನಾನು ಆಸೆ ಪಟ್ಟು ಮಾಡ್ತಾಯಿದ್ದೀನಿ. ಈ ವರ್ಷ ಆನೆ ಅಂಬಾರಿ ಮಾಡ್ತಾ ಇಲ್ಲ ಅಂತ ಕೆಲವರೆಲ್ಲ ಯಾಕೆ ಕೇಳಿದ್ರು ಅಂತ ಹೇಳಿದ್ರೆ ದುರುಪಯೋಗ ಪಡ್ಸ್ಕೊಂಡಿಲ್ಲ ಅಂತ ನಾನು ಖಚಿತವಾಗಿ ಹೇಳೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ಹತ್ರ ಡೀಟೇಲ್ಸ್ ಇದ್ದರೆ ಮಾತಾಡ್ಬೋದಾಯಿತು. ಅದು ನಾನು ಕೇಳ್ತಾ ಇರೋದಷ್ಟೇ. ನೀವು ಯಾಕೆ ಇದನ್ನು ಜೀರ್ಣೋದ್ಧಾರ ಮಾಡ್ತೀನಿ ಅಂತೇಳಿ 4 ವರ್ಷ ಅವರು ದೇವಸ್ಥಾನ ಕಂಪ್ಲೀಟ್ ಮಾಡಿಲ್ಲ, ದುಡ್ಡಿಲ್ಲ ಅಂತಾರೆ ಕಮಿಟಿಲಿ. ಮತ್ತು ಯಾಕೆ ದೇವಸ್ಥಾನ ಹೊಡೆದಾಕ್ತೀರಿ? ದುಡ್ಡಿಲ್ಲ ಆಮೇಲೆ ಎಂತಕ್ಕೆ ಮಾಡಿದ್ರಿ? ಇಷ್ಟನ್ನ ನಾನು ಕೇಳ್ತಾ ಇರೋದು ಅಷ್ಟೇ. ದಯವಿಟ್ಟು ನಮ್ಮ ಕೇಳ್ಕೊಳ್ಳೋದು ಇಷ್ಟ. ದಯವಿಟ್ಟು ನಮಗೆ ಇಲ್ಲಿ ಯಾರೋ ದೊಡ್ಡವ್ರು ಯಾರೂ ಇಲ್ಲ ದೇವ್ರ ಮುಂದೆ. ದಯವಿಟ್ಟು ನೀವು ಕಮಿಟಿಯವರು ದಯವಿಟ್ಟು ದೇವಸ್ಥಾನನ ಆದಷ್ಟು ಬೇಗ ಬರೋ ವರ್ಷಕ್ಕಾರ ಅಲ್ಲಿ ಒಂದು ಕಮಿಟಿ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಮಾಡಿಕೊಟ್ರೆ ಬರೋ ವರ್ಷಕ್ಕೆ ಅಂಬಾರಿನೂ ಬರ್ತದೆ. ತಿರ್ಗಾ ಕಾರ್ಯಕ್ರಮ ಯಥಾ ಪ್ರಕಾರ ಹೆಂಗಿದೆ ಅದಕ್ಕಿಂತ ಅದ್ದೂರಿಯಾಗಿ ನಡ್ಸ್ಕೊಯ್ತೀವಿ. ಅದು ಜವಾಬ್ದಾರಿ ನಮ್ದಿರ್ತದೆ. ದಯವಿಟ್ಟು ಸಹಕಾರ ಮಾಡಿ ಅಂತ ಅವರೂ ಕೇಳ್ಕೊತಾ ಇದ್ದೀವಿ. 100 ವರ್ಷಗಳ ಇತಿಹಾಸದ ದೇವಸ್ಥಾನ ಅದು. ಆ ದೇವಸ್ಥಾನದಲ್ಲಿ ಒಂದು ಟ್ರಸ್ಟ್ ಮಾಡಿಕೊಂಡು ಟ್ರಸ್ಟಿಂದ ಆ ದೇವಸ್ಥಾನ ನಡೀತಾ ಇದೆ ಅಂತ ಏನು ಹೇಳೋಂಗಿಲ್ಲ. ಯಾಕೆಂದರೆ ಅದು ಪಬ್ಲಿಕ್ ಪ್ರಾಪರ್ಟಿ ಆಗಿರೋದ್ರಿಂದ ದಾನಿಗಳು ಕೊಡೋರು ಇರ್ತಾರೆ, ಅಭಿಮಾನಿಗಳು ಕೊಡೋರು ಇರ್ತಾರೆ. ದೇವಸ್ಥಾನದಂಗೆ ನಡ್ಸ್ಕೊಂಡು ಹೋಗಬೇಕು. ಸುಮಾರು ಆಗಲೇ ಈಗ ಅದನ್ನು ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತೀವಿ ಅಂತೇಳಿ ಟ್ರಸ್ಟ್ನವ್ರು ಬಂದು ನಾವು ಅದನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು. ಅದರಲ್ಲೂ ಮುಜರಾಯಿ ಇಲಾಖೆಯವರು ಅದನ್ನು ಕೇಳಿಬಿಟ್ಟು ಅವ್ರಿಗೆ ಎಷ್ಟು ದಿನದಲ್ಲಿ ಮಾಡ್ತೀವಿ ಅಂತ ಕೇಳಬೇಕಾಯಿತು. ಯಾರೋ ಮುಜರಾಯಿ ಇಲಾಖೆಯವರು ಅವ್ರು ಏನು ಮಾಡಿದ್ರು, ಇಷ್ಟು ದಿನ ಆದ್ರೂ ಅದಕ್ಕೆ ಕ್ರಮನ ತೊಗೊಂಡಿಲ್ಲ. ಸುಮಾರು 3 ವರ್ಷ 4 ವರ್ಷದಿಂದಾನೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಡೆಮಾಲಿಷ್ ಮಾಡಿ ಅದನ್ನು ಇವತ್ತವರೆಗೂ ದೇವಸ್ಥಾನ ಅಭಿವೃದ್ಧಿನ ಮಾಡಲಿಲ್ಲ ಅಂತ ಅಂದಮೇಲೆ ಏನಕ್ಕೆ ಟ್ರಸ್ಟ್ ಬೇಕು? ಮುಂದೆ ಇದೇ ಥರ ಟ್ರಸ್ಟ್ ಮಾಡಿಕೊಂಡು ಜನಗಳಿಗೆ ಮೋಸ ಮಾಡೋದು ಬೇಡ. ದೇವಸ್ಥಾನನ ಅಭಿವೃದ್ಧಿ ಮಾಡಿಕೊಡೋಕ್ಕೆ ಇಲ್ಲ ಜೀರ್ಣೋದ್ಧಾರ ಮಾಡೋಕ್ಕೆ ಎಷ್ಟು ದಿನ ಟೈಮು ತಗೊಳ್ತಾರೋ ಅದು ಮುಜರಾಯಿ ಇಲಾಖೆಯಲ್ಲೇ ಟೈಮ್ ತೊಗೊಂಡು ಬೇಗ ಮುಗಿಸ್ಕೊಡ್ಬೇಕು ಅಂತ ನಾವು ಹೇಳ್ತೀವಿ.